ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ನ್ಯಾಕ್ಸ್ ಟೈಪ್ ಏನಾದರೂ ಮಸಾಲ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡು ಮಸಾಲ ಬ್ರೆಡ್ಡಿಗೆ ತಯಾರಿ ಮಾಡ್ಕೊತಾಯಿದ್ದೀನಿ. 2 ಆನಿಯನ್, 2 ಟೊಮೊಟೊ, 2 ಮೆಣಸಿನ್ಕಾಯಿ ತೊಗೋಬೇಕು. ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿನೇ ಎಲ್ಲ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಜಾಸ್ತಿನೇ ಇದು ಮಾಡಿ. ಟೊಮೊಟೊ ಹಚ್ಕೊಂಡಿದ್ದೀನಿ, ಈ ಆನಿಯನ್ ಹಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಹಚ್ಕೊಂಡಿದ್ದೀನಿ. ಎಲ್ಲ ಸಣ್ಣ ಸಣ್ಣಗಾಗಿ ಹಚ್ಕೊಳ್ಳಿ ನೀಟಾಗಿ. ಹಚ್ಕೊಂಡ ತಕ್ಷಣ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹುಡುಗರು ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬ್ರೆಡ್ಡಿನ ಟೋಸ್ಟ್ ಚೆನ್ನಾಗಿರುತ್ತೆ, ಬ್ರೆಡ್ ಮಸಾಲ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ಕೊಳ್ಳಿ, ಮಕ್ಕಳಿಗೆ ಚೆನ್ನಾಗಿ ಟೇಸ್ಟಾಗಿ ತಿಂತಾರೆ. ಸಾಯಂಕಾಲ ಈವ್ನಿಂಗ್ ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋಕ್ಕೆ ಮಾಡಿಕೊಡು ಅಂದಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬ್ರೆಡ್ಡಿಂದ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ, ಆನಿಯನ್ ಹಾಕ್ಕೊಳ್ಳಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆಲ್ವ ಅದೆಲ್ಲ ಆದ ತಕ್ಷಣ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚಟಸಿದ್ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ. ಸಣ್ಣ ಸಣ್ಣಗೆ ಹೆಚ್ಚಿರೋ ಆನಿಯನ್ ಹಾಕ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದೆರಡು ಮೆಣಸಿನ್ಕಾಯಿನ ಹಚ್ಕೊಂಡಿದ್ದೆ. ಅದನ್ನು ಉದ್ದುದ್ದಾಗಿ ಹಚ್ಕೊಂಡ್ರೆ ಹುಡುಗರು ತೆಗೆದು ತಿನ್ಬೋದು, ಇಲ್ಲಾಂದರೆ ಸಣ್ಣ ಸಣ್ಣ ಹಚ್ಚಿದ್ರೆ ತಿನ್ಬಿಡ್ತಾರೆ. ಖಾರ ಆಗುತ್ತಲ್ಲ, ಹಾಗಾಗಿ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ, ಅಂದರೆ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಟೊಮೊಟೊ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಎಲ್ಲ ಸ್ವಲ್ಪ ಕುದಿಯೋಕ್ಕೆ ಬಿಡಿ, ಬಾಯ್ಲ್ ಹಾಕಬೇಕು ನೀಟಾಗಿ. ಬಾಯ್ಲ್ ಆದ ತಕ್ಷಣ ಅಂದರೆ ನೀಟಾಗಿ ಕುದ್ದ ತಕ್ಷಣ ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತಲ್ವ, ಚೆನ್ನಾಗಿರುತ್ತೆ ಅಂತ ತಿನ್ನಲಿಕ್ಕೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಡಪ್ಪ ಅರಿಶಿನ ಪುಡಿ ಹಾಕಿ ಕಲರ್ ಇದ್ದರೆ ಹುಡುಗರು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಟೇಸ್ಟೇ ಸಕ್ಕರೆ ಹಾಕ್ಕೊಂಡ್ರೆ. ಕಲಿಸ್ಕೊಂಡೆಲ್ಲ ಆದ ತಕ್ಷಣ ಕುದ್ದ ತಕ್ಷಣ ಅದೇ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ರೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಿಮಗೇನಾದರೂ ಮಸಾಲ ಬೇಕಂದರೆ ಎಲ್ಲ ಮಸಾಲೆ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಚಾಟ್ ಮಸಾಲ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲ ಜಾಸ್ತಿ ಬೇಕಂದರೆ ಒಂದು 8 ಬ್ರೆಡ್ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ ಮಾಡ್ಕಿದ ತಕ್ಷಣ ಇದೇನು ಹುಳಿ ಇಟ್ಟಿದ್ದೀನಲ್ಲ ಅದನ್ನು ಬ್ರೆಡ್ ಹಾಕ್ಕೊಳ್ಳಿ. ಅವೇ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬ್ರೆಡ್ಡನ್ನು ಅದರಲ್ಲಿ ಹಾಕ್ಕೊಳ್ಳಿ. ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಬ್ರೆಡ್ನ. ಅಂದರೆ ಅದರಲ್ಲೆಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕಲ್ವ, ಅದು ಸ್ವಲ್ಪ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟು ಸರ್ವ್ ಮಾಡಿದ್ದೀನಿ. ಆನಿಯನ್ ಬ್ರೆಡ್ ಮಸಾಲ ರೆಡಿ. ತಿನ್ನೋಕ್ಕೆ ಮಾತ್ರ ಸಖತ್ತಾಗಿತ್ತು. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.